ಎಲ್ಲ ಶುಂಠಿ ಬೆಳೆಗಾರರಿಗೆ ನಮಸ್ಕಾರಗಳು. ನಾವಿವತ್ತು ಹಾನಗಲ್ ಹತ್ರ ನಮ್ಮ ನಾಗೇಂದ್ರ ಸರ್ ಯಾವ ಊರು ಸರ್ ಇದು? ಹಾನಗಲ್ ತಾಲೂಕು ಕುಂತನಸಳಿ ಗ್ರಾಮ ಅಂತೇಳಿ. ನನ್ನ ಹೆಸರು ಬಂದ್ಬಿಟ್ಟು ನಾಗೇಂದ್ರ ಮಾದೇವಪ್ಪ ಅರಳೇಶ್ವರ. ಹಾಂ ಸರ್, ತಮಗೆ ಹೇಳಿ ಸರ್. ಈಗ ನಾವು ಶುಂಠಿ ಹಾಕಿದ್ದೀವಿ. ಶುಂಠಿ ಹಾಕಿ ಎಷ್ಟು ದಿವಸ ಆಯ್ತು ಸರ್? ಈಗ ಶುಂಠಿ ಹಾಕಿ 8 ತಿಂಗಳ ಮುಗಿತಾ ಬಂತು ಸರ್. 8 ತಿಂಗಳಾಯ್ತು. ಹಾಂ ಸರ್, ಇದಕ್ಕೆ ಯಾವ್ಯಾವ ಪ್ರಾಡಕ್ಟ್ ಅನ್ನ ಬಳಸಿದ್ರ ಸರ್? ಶುಂಠಿ ಹಾಕಿದ ನಂತರ ನಾವು ಬೀಜೋಪಚಾರಕ್ಕೆ ವಿವಾ ಮಾರ್ಟದ್ದು ಕಿಸಾನ್ ಕಿಂಗು, ಗ್ರೋತ್ ಮತ್ತು ಡೆವಲಪರ್ ಹಾಕಿ ಮೊದಲೇ ಬೀಜೋಪಚಾರ ಮಾಡಿದ್ವಿ ಸರ್. ಬೀಜೋಪಚಾರ ಮಾಡಿ ಮತ್ತು ನಾಟಿ ಮಾಡುವಾಗ ನಾವು ಡೆವಲಪರ್ ಮತ್ತು ಯಾವುದು ನಮ್ಮದು ಕಿಸಾನ್ ಕಿಂಗು, ಗ್ರೋತ್ ಸೇರಿ ಮಿಕ್ಸಿಂಗ್ ಮಾಡಿ ಸಿಟಿ ಕಾಂಪೋಸ್ಟ್ ಅಲ್ಲಿ ನಾವು ಹಾಕಿದ್ವಿ. ಹಾಕಿದ ನಂತರ ನಾಟಿ ಮಾಡಿ ಮತ್ತೆ ಡ್ರಂಚ್ ಮಾಡಿದ್ದೆ. ಇವಾಗ ನಾಟಿ ಮಾಡಿ 2.5ರಿಂದ 3 ತಿಂಗಳ ಹತ್ತತ್ರ ಒಂದು ಡ್ರಂಚಿಂಗ್ ಮಾಡಿದ್ವಿ. ಮಿಡ್ಲ್ ಒಂದು ಫರ್ಟಿಲೈಸರ್ ಕೊಟ್ಟು ಮತ್ತೆ ಡ್ರಂಚಿಂಗ್ ಮಾಡಿದ್ವಿ. ಅವಾಗ ನಮಗೆ ಹೆಚ್ಚುವರಿ ಮರಿಗಳ ಸಂಖ್ಯೆ ಜಾಸ್ತಿ ಬಂತು. ಆಮೇಲೆ ಇದು ದಂಟೇನು ಬರ್ತಲ್ಲ, ಈ ಕಂದು ಇದೆಲ್ಲ ಹೆಲ್ದಿ ಬಂತು ಸರ್. ಇದು ದಪ್ಪ ಬಂತು. ಮರಿಗಳ ಸಂಖ್ಯೆ ಜಾಸ್ತಿ ಬಂತು. ಹೆಚ್ಚುವರಿ ಮರಿಗಳ ಸಂಖ್ಯೆ ಜಾಸ್ತಿ ಬಂತು. ಹೌದೌದು, ಮರಿಗಳ ಸಂಖ್ಯೆ ಜಾಸ್ತಿ ಬಂತು. ಈಗ ಮರಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಏನ್ ಲಾಭ ಆಗಿದೆ ಸರ್? ಈ ಮರಿಗಳ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ನಮಗೆ ಆಟೋಮೆಟಿಕ್ಲಿ ಗಡ್ಡಿ ಸೈಜ್ ದೊಡ್ಡದು ಬರುತ್ತೆ. ಗಡ್ಡಿ ದೊಡ್ಡದಾಯ್ತಂದ್ರೆ ತೂಕ ಬರುತ್ತೆ. ಹೌದು, ಎಷ್ಟು ತೂಕ ಬರ್ಬೋದು ಸರ್? ಈಗ ಈ ಪ್ರಾಡಕ್ಟ್ ಬಳಸಿದ್ಮೇಲೆ ನಾರ್ಮಲ್ ಬರೀ ಫರ್ಟಿಲೈಸರ್ ಬಳಸಿದ್ರೆ ಎಷ್ಟು ಬರುತ್ತೆ? ಈಗ ನಮ್ಮ ವಿವಾ ಮಾರ್ಟ್ ಬಳಸಿದ್ಮೇಲೆ ಎಷ್ಟು ಬರುತ್ತೆ? ಮಿನಿಮಮ್ ಒಂದೇ ಗಡ್ಡಿಗೆ ಎವರೇ ತೆಗೆದ್ರೆ ಅರ್ಧ ಕಿಲೋ ಡಿಫ್ರೆನ್ಸ್ ಅತಿ ಬರುತ್ತೆ. ಒಂದು ಗಡ್ಡಿಗೆ ಅಂದ್ರೆ ಒಂದು ಬೆಡ್ ಅಲ್ಲಿ ಒಂದು ಗಡ್ಡಿ ಅಲ್ಲ ಸರ್. ಒಂದು ಬೆಡ್ ಅಲ್ಲಿ 35 ಗಡ್ಡೆ ಇರುತ್ತೆ. ಹೌದು, 35 ಬೀಜ ಇರುತ್ತೆ. 35 ಬೀಜಕ್ಕೂ ಅರ್ಧ ಕಿಲೋ ಡಿಫ್ರೆನ್ಸ್ ತೆಗೆದ್ರೆ ಎಷ್ಟಾಯ್ತು? 18 kg ಜಾಸ್ತಿ ಆಯ್ತು. ಸ್ವಲ್ಪ ಒಂದು ಬೆಡ್ 18 ಕಿಲೋ ಆದ್ರೆ 1 ಎಕರೆಗೆ 700 ಚಿಲ್ಡ್ರನ್ ಬೆಡ್ ಬರುತ್ತೆ. ಹೌದಾ? 750 ಮಡಿ ಬರುತ್ತೆ. ಬೇರೆ ಫರ್ಟಿಲೈಸೇಷನ್ ಬೇರೆ ಇದನ್ನ ಯೂಸ್ ಮಾಡಿದಾಗ ಕಮ್ಮಿ ಬಂದಿತ್ತು ನಿಮ್ಗೆ ಹಿಂದೆ. ಈ ಸರಿ ಇದನ್ನ ಬಳಸಿದಾಗ ಮರಿಗಳ ಸಂಖ್ಯೆ ಜಾಸ್ತಿ ಬಂತು, ತೂಕ ಜಾಸ್ತಿ ಬಂತು, ಇಳುವರಿ ಆಮೇಲೆ ಸರ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯ್ತು. ಈ ವರ್ಷ ವಾತಾವರಣ ಮತ್ತು ಕ್ಲೈಮೇಟ್ ಯಾರ ಕೈಯಲ್ಲಿ ಇಲ್ಲ, ನಿಮ್ ಕೈಲಿ ಇಲ್ಲ, ನನ್ನ ಕೈಲಿ ಇಲ್ಲ. ಹೌದ್ರೆ, ಮುಂಚೆ ನಾವು ಯಾವ್ದೋ ಫರ್ಟಿಲೈಸರ್ ಯೂಸ್ ಮಾಡಿ ಏನೋ ಮಾಡಿದ್ರು ಈ ರೋಗ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅಂತದ ಪೆರಿಕ್ಯುಲರಿಯಾ ನಮ್ಗೆ ಇಮಿಡಿಯೇಟ್ಲಿ ಅಟ್ಯಾಕ್ ಆಯ್ತು. ಮತ್ತೆ ನಾವು ಸ್ಪ್ರೇ ಮಾಡಿದೆ, ಡ್ರಿಂಕ್ ಮಾಡಿದೆ, ಆಟೋಮೆಟಿಕ್ಲಿ ಡೌನ್ ಆಯ್ತು. ಈಗ ನೋಡಿ ಸರ್, ಎಕ್ಸಾಂಪಲ್ ಈ ಟೈಮಿಗೆಲ್ಲ ಈ ಗರಿ ಒಣಕ್ಕೆ ಹೋಗ್ತಿತ್ತು. ಇದೆಲ್ಲ ಗ್ರೀನಿಶ್ ಐತಿ, ಹೆಲ್ದಿ ಆಗಿದೆ. ಈ ದಂಟ್ ನೋಡಿ ಸರ್, ಇಷ್ಟು ಮರಿ ಇದೆ ಇಲ್ಲ, ಸುಮಾರು ಒಂದರಲ್ಲಿ 55ರಿಂದ 60 ಮರಿ, 50-45 ಮರಿ ಅಂತ ಬಂದಿದೆ ಒಂದ್ ಗಡ್ಡೆಗೆ. ಇಲ್ಲೆಲ್ಲ ನೋಡ್ರಿ, ಸುಳ್ಳು ಹೇಳೋದ ಅಂತೀಯಲ್ಲ, ಈ ಗಡ್ಡೆ ಹೆಂಗ್ ಬಂದಿದೆ ಸರ್? ಮೇಲೆ ಇದೆಲ್ಲ ಬಂದ್ಬಿಟ್ಟಿದೆ ಶುಂಠಿ. ಅಂದ್ರೆ ಓವರ್ ಗ್ರೋತ್ ಆಗಿರೋದ್ರಿಂದ ಭೂಮಿ ಒಳಗದಿಲ್ಲ, ಹೆಚ್ಚಿಗೆ ಆಯ್ತು, ಹೊರಗಡೆ ಬಂದಿದೆ. ಈಗ ನೋಡ್ಬೋದಲ್ಲ, ಕಣ್ಣರ ಐತಿ. ಇಲ್ಲೆಲ್ಲೇ ಫೇಸ್ ಎಲ್ಲಿ ಜಾಸ್ತಿ ಉಳಿದಿದೆ, ಎಲ್ಲಿ ಗ್ಯಾಪ್ ಉಳಿದಿಲ್ಲ. ಸೊ ಇದನ್ನ ಈಗ ನಾವು ಒಂದ್ ಬಟ್ಟೆ ಈಗ ಆಲ್ರೆಡಿ ಹಾರ್ವೆಸ್ಟಿಂಗ್ ಇನ್ನು ಎಷ್ಟು ದಿನ ಟೈಮ್ ಇದೆ? ಇನ್ನು ನಾವು ಸುಮಾರು 1.5-2 ತಿಂಗಳು. ಡಿಪೆಂಡ್ಸ್ ಆನ್ ರೇಟ್ ಮೇಲೆ ವೇರಿಯೇಷನ್ಸ್ ವಾತಾವರಣ ಪರಿಸ್ಥಿತಿಯಿಂದ ನಿಮ್ಗೆ ಇಳುವರಿನೂ ಬರ್ದಂಗಿತ್ತು, ರೇಟು ಕಮ್ಮಿ ಆದ್ರೆ ರೈತರ ನಷ್ಟ ಆಗ್ತಿತ್ತು. ಹೌದು, ಸೊ ಈ ವಿವಾ ಮಾರ್ಟ್ ಪ್ರಾಡಕ್ಟ್ ಬಳಸಾಗ ಏನಾಯ್ತು, ನಿಮ್ಗೆ ಅಟ್ಲೀಸ್ಟ್ ರೇಟು ನಿಮ್ ಕೈಯಲ್ಲಿ ಇಲ್ಲ, ಯಾರ ಕೈಯಲ್ಲಿ ಇಲ್ಲ. ಕಡಿಮೆ ಆದ್ರೂ ಕೂಡ ತೂಕ ಜಾಸ್ತಿ, ತೂಕದಲ್ಲಿ ಅನುಕೂಲ ಆಗುತ್ತೆ. ನಾವು ಮಾಡಿದಕ್ಕೂ ಸಾರ್ಥಕತೆ ಇರುತ್ತೆ. ಮತ್ತೆ ಇಂತ ಬ್ಯಾಡ್ ವೆದರ್ ನಲ್ಲಿ ಈಗ ಸತತ 5 ತಿಂಗಳಿಂದ ಇಲ್ಲೊಂದು ಮಳೆ ಇದೆ. ಹಾನಗಲ್ ತಾಲೂಕಲ್ಲಿ ಯಾರನ್ನ ಕೇಳಿದ್ರು ಕಂಟಿನ್ಯೂ ಮಳೆ ರಿಪೋರ್ಟ್ ಇದೆ. 5 ತಿಂಗಳಿಂದ ಸತತ ಮಳೆ ಇದೆ. ಈಗ ನಿಮ್ಮ ಅಕ್ಕಪಕ್ಕದಲ್ಲೂ ಬೇರೆಯವ್ರದ್ದು ಬೆಳೆದಿದ್ದಾರೆ. ನಿಮ್ದು ಬೆಳವಣಿಗೆಗೂ ಅವ್ರ ಬೆಳವಣಿಗೆ ವ್ಯತ್ಯಾಸ ಇದೆಯಾ ಸರ್? ಬಹಳ ಡಿಫ್ರೆನ್ಸ್ ಸರ್, ಬಹಳ ವ್ಯತ್ಯಾಸ ಇದೆ. ಅದು ಎಷ್ಟು ಸುಮಾರು ಕೂಡ ತಾಲೂಕು ರೈತರು ಬಂದು ನೋಡ್ಬೋದು ಸರ್. ಬೀಜಕ್ಕೆಲ್ಲ ಕೇಳ್ತಾ ಇದಾರೆ. ಈಗ ಎಲ್ಲರಿಗೂ ಕೂಡ ನಮ್ಮ ವಿವಾ ಮಾರ್ಟ್ ಪ್ರಾಡಕ್ಟ್ ಬಳಸಿ ಅಂತ ಹೇಳ್ಬೋದು ಸರ್. 100% ಖಂಡಿತವಾಗಿ ಹೇಳ್ಬೋದು. ನಾವು ಸಡನ್ಲಿ ಬಂದ್ವಿ, ಇಲ್ಲಿ ವೇಯಿಂಗ್ ಮಿಷನ್ ತಂದಿದ್ರೆ ತೂಕನೇ ಎಷ್ಟು ಬರುತ್ತೆ ಅಂತ ನಿಮ್ಮ ಅಂದಾಜು ಸರ್? ಮಿನಿಮಮ್ ಇದು ಒಂದ ಗಡ್ಡೆ ಒಂದ ಬೀಜ ದಬ್ಬಿದ್ರೆ 2 ಕಿಲೋ ಗಡ್ಡೆ ಐತಿ. 2 ಕೆಜಿ ಗಡ್ಡೆ ಐತಿ. ಅವರೇಜ್ ಆಗಿ ಎಷ್ಟು ಬರುತ್ತೆ ಬೇರೆ ಕಡೆ ಆದ್ರೆ? 1 ಕಿಲೋ 1.25 ಕಿಲೋ ಬರ್ಬೋದು. ಅಲ್ಲ, ಇದಕ್ಕಿಂತ ಮುಂಚೆ ನೀವು ಶುಂಠಿ ಬೆಳೆದಿದ್ರಿ, ಅವಾಗೂ ಈಗ ತೂಕ ಬೆಳೆದೇವಿ, ನಷ್ಟನು ಬಹಳ ಅನುಭವಿಸಿದ್ದೇವೆ. ಲಾಟ್ರಿ ಬದುಕು, ಆದ್ರೆ ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಆಗ್ಬೋದು. ಸೊ ಇದನ್ನ ಬಗ್ಗೆ ತೋರಿಸಬಹುದಾ ಸರ್ ಹಂಗೆ ಲೈವ್ ಅಲ್ಲಿ? ಆಯ್ತು, ತೋರ್ಸನ್ ಸರ್. ಸ್ವಲ್ಪ ಬಗ್ಗಿಸ್ತೀರಾ ಇಲ್ಲ? ಆಮೇಲೆ ಸರ್ ಇದು ಡೆವಲಪರ್ ಹೆಚ್ಚುವರಿ ದಪ್ಪ ಬರುತ್ತೆ. ಸ್ಟಾರ್ಟಿಂಗ್ ಸರ್ ನಾವು ಬಹಳ ಯೂಸ್ ಮಾಡಕ್ಕೆ, ಯಾವಾಗ ನಾವು ಓನಾಗಿ ಯೂಸ್ ಮಾಡಿದ್ವಲ್ಲ ಅವಾಗ ನಮ್ಗೆ ಫುಲ್ ಧೈರ್ಯ ಬಂತು. ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ಸರ್, ಇವ್ರಿಗೆ ಸ್ಟಾರ್ಟಿಂಗ್ ಮಾಡಿದಾಗ ಭಾರಿ ಸೆನ್ಸಿಟಿವ್ ಕ್ರಾಪ್, ಭಾರಿ ಸೆನ್ಸಿಟಿವ್ ಕ್ರಾಪ್, ಇದಕ್ಕೆ ಇದನ್ನ ನಾವು ಯೂಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರು. ಇವ್ರೊಬ್ರು ನಮ್ಮ ಮೇಲೆ ಓಪಿಟ್ಟು ಇದನ್ನ ಡ್ರಂಚ್ ಮಾಡಿದ್ರು ಸರ್. ಈ ಭಾಗದಲ್ಲಿ ನಿಮ್ಮ ಮೇಲೆ ಓಪಿಟ್ಟು ಒಬ್ರು ಕೆಲಸ ಮಾಡಿದ್ದಾರೆ ಅವಶ್ಯವಾಗಿ ಸರ್. ಅವಾಗ ಏನಾಯ್ತು ಗೊತ್ತಾ ಸರ್, ಬಂದ್ ನೋಡಿದ್ರೆ ಮರಿಗಳ ಸಂಖ್ಯೆ ಸಿಕ್ಕಾಪಟ್ಟೆ. ಇದೆ ಹಿಂಗ್ ಬಿಡ, ಅಲ್ಲಲ್ಲ, ಇದು ಒಂದು ಗಡ್ಡೆ ಐತಿ.